ನನ್ನನ್ನು ಕ್ಷಮಿಸಿ ಅಮ್ಮ. ನಿಮ್ ಕುಟುಂಬದವರು ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ. ಸ್ವಂತ ಮಗಳ ಹಾಗೆ ಮನೇಲಿ ಇಟ್ಕೊಂಡು ನೋಡ್ಕೊಂಡ್ರಿ. ಆದ್ರೆ ನಾನೇ ಮನ್ಸಲ್ಲಿ ಪ್ರೀತಿನ ಇಟ್ಕೊಳಕ್ಕಾಗ್ದೆ ದೊಡ್ಡ ಪಾಪ ಮಾಡ್ಬಿಟ್ಟೆ. ನಾರಾಯಣಮ್ಮ, ಎಲ್ಲ ಗೊತ್ತಿದ್ದು ಅನ್ಯಾಯ ಮಾಡ್ಬಿಟ್ಟೆ. ದೇವತೆ ಅಂತ ನಿಮ್ಗೆ ದ್ರೋಹ ಮಾಡ್ಬಿಟ್ಟೆ. ನಾನ್ ಮಾಡಿರೋ ತಪ್ಪಿಗೆ ಎಷ್ಟು ದೊಡ್ಡ ಶಿಕ್ಷೆ ಕೊಟ್ರು ಕಡಿಮೆನೆ. ನನ್ನನ್ನು ಕ್ಷಮಿಸಿ ಅಮ್ಮವ್ರೆ, ನನ್ನನ್ನು ಕ್ಷಮಿಸಿ. ನಾರಾಯಣಮ್ಮ, ಏನ್ ಮಾತಾಡ್ತಿದ್ಯಾ? ನೀನ್ ಮಾತಾಡ್ತಿರೋದೊಂದು ನನ್ಗೆ ಅರ್ಥ ಆಗ್ತಿಲ್ಲ. ದೂರ ಆಗಿದ್ದ ನಮ್ಮ ವಾರಸ್ದಾರಳನ್ನ ಮತ್ತೆ ನಮಗ್ ಸಿಗೋ ಹಾಗೆ ಮಾಡ್ದೆ. ನೀನ್ ಮಾಡಿರೋ ಸಹಾಯಕ್ಕೆ ನಿನ್ ಋಣ ಹೇಗ್ ತೀರಿಸ್ಕೋಬೇಕು ಗೊತ್ತಾಗ್ದೆ. ಈ ಪರಿಸ್ಥಿತಿಲ್ ನಾವಿದ್ದಾಗ ನೀನ್ ನೋಡಿದ್ರೆ ಅನ್ಯಾಯ ದ್ರೋಹ ಅಂತ ಏನೇನೋ ಮಾತಾಡ್ತಿದ್ಯಲ್ಲ. ಅಮ್ಮ, ನಿಮ್ ಒಳ್ಳೆ ಮನ್ಸಿಗೆ ನಾನ್ ಮಾಡಿರೋ ಮೋಸ ನಿಮಗ್ ಗೊತ್ತಾಗ್ತಿಲ್ಲ. ನಿಮಗ್ ಮಾತ್ರ ಅಲ್ಲ, ನನ್ನನ್ನ ಹೆತ್ತ ತಾಯಿ ಅಂತ ನಂಬಿರೋ ಕಾವೇರಿ ಕೂಡ ನಾನ್ ದ್ರೋಹ ಮಾಡ್ಬಿಟ್ಟೆ. ಕಾವೇರಿಗೆ ನೀನ್ ದ್ರೋಹ ಮಾಡುದು ಅಂದ್ರೆ ಏನು ನಾರಾಯಣಮ್ಮ? ನಾನ್ ನಂಬಲ್ಲ, ನೀನ್ ಆ ಥರದವಳಲ್ಲ. ನಂಬೇಕು ಯಜಮಾನ್ರೆ. ಯಾಕೆ ಅಂದ್ರೆ ನಿಜ ಹೇಳೋ ಅವಕಾಶ ಇವತ್ತು ಬಿಟ್ಟು ಮತ್ತೆ ನನಗೆ ಸಿಗತ್ತೋ ಇಲ್ವೋ ಗೊತ್ತಿಲ್ಲ. ನಾರಾಯಣಮ್ಮ, ಏನ್ ಮಾತಾಡ್ತಿದ್ಯಾ? ಸಾಕಿದ ಪ್ರೀತಿನ ಕೂಡ ಮರ್ತು ಪಾಪ ಮಾಡ್ಬಿಟ್ಟೆ. ಎಷ್ಟು ಸಾರಿ ಕ್ಷಮಾಪಣೆ ಕೇಳಿದ್ರು, ಕೈ ಮುಗಿದು ಬೇಡ್ಕೊಂಡ್ರು ನನಗೆ ಪ್ರಾಯಶ್ಚಿತ್ತ ಸಿಗಲ್ಲ. ನನಗಿರೋ ಒಂದೇ ಒಂದು ಪರಿಹಾರ, ಇಷ್ಟು ದಿನ ಮುಚ್ಚಿಟ್ಟಿರೋ ಸತ್ಯನ ನಿಮ್ ಮುಂದೆ ಹೇಳೋದು. ಏನು? ಏನ್ ಮಾತಾಡ್ತಿದ್ಯಾ ನೀನು? ಯಾವ ಕಲ್ಯಾಣಿಗೋಸ್ಕರ ನೀವೆಲ್ಲ ಅಷ್ಟು ಆಸೆಯಿಂದ ಕಾಯ್ತಾ ಇದ್ರೋ ಆ ಕಲ್ಯಾಣಿನ ನಿಮ್ಗೆ ಒಪ್ಪಿಸ್ಬೇಕು ಅನ್ಕೋತಿದ್ದೀನಿ. ಯಾಕೆಂದ್ರೆ ನಿಮ್ ಹತ್ರ ಇರೋದು ನಿಜವಾದ ಕಲ್ಯಾಣಿ ಅಲ್ಲ. ಅಂದ್ರೆ ನಮ್ಮನೇಲಿ ಇರೋದು ಕಲ್ಯಾಣಿ ಅಲ್ವಾ? ಅಲ್ಲ. ಮತ್ತೆ ನಮ್ಮನೇಲಿ ಇರೋದು ಯಾರು? ಆ ಅಗ್ನಿದೇವ್ ಮಗಳು ಮಯೂರಿ. ಏನು? ಮಯೂರಿ ಕಲ್ಯಾಣಿ ತರ ನಾಟಕ ಆಡ್ತಿದ್ದಾಳ? ಹೌದಮ್ಮ. ನನ್ ಗಂಡನ್ನ ಕೂಡ್ ಹಾಕಿ ಅವ್ರನ್ನ ಸಾಯಿಸ್ತೀನಿ ಅಂತ ಹೆದರ್ಸ್ದಾಗ ನನಗ್ ಬೇರೆ ದಾರಿ ಇಲ್ದೆ ಅಗ್ನಿದೇವ್ ಮಗಳನ್ನ ನಿಮ್ಗೆ ಕಲ್ಯಾಣಿ ಅಂತ ಒಪ್ಪಿಸ್ಬಿಟ್ಟೆ. ಇಷ್ಟು ದಿವಸ ಆ ಹುಡುಗಿನೇ ಕಲ್ಯಾಣಿ ಅಂತ ನಾಟಕ ಆಡ್ತಿದ್ದಾಳೆ. ಇವತ್ತು ನಿಮ್ಮನ್ನೇ ಆ ಮನೆಯಿಂದ ಆಚೆ ಹಾಕಿದಾಳೆ. ಶಿವದೇವ, ಕೇಳಿಸ್ಕೊಂಡ್ಯಾ? ಅವಳು ನಮ್ ಕಲ್ಯಾಣಿ ಅಲ್ವಂತೆ, ಮಯೂರಿ ಅಂತೆ. ನನಗೆ ಅವಳ ಮೇಲೆ ಮೊದಲಿಂದನೂ ಅನುಮಾನನೇ. ಅಮ್ಮ, ಅವಳು ನನ್ನ ಜೊತೆ ಒಂದಿನನೂ ಅಭಿಮಾನದಿಂದ ಮಾತಾಡಲಿಲ್ಲ. ಮತ್ತವಳು ಕಾವೇರಿ ನನ್ನ ಮೇಲೆ ತೋರಿಸ್ತಿದ್ದ ಪ್ರೀತಿಲಿ ಕನಿಷ್ಠ 1% ಕೂಡ ತೋರಿಸ್ತಿರ್ಲಿಲ್ಲ. ಹೋಗ್ಲಿ ಬಿಡು, ಇವಾಗ್ಲಾದ್ರೂ ಸತ್ಯ ಗೊತ್ತಾಯ್ತು. ಮತ್ತೆ ಮನೆಯಲ್ಲಿರೋದು ಮಯೂರಿ ಆದ್ರೆ ನಿಜವಾದ ಕಲ್ಯಾಣಿ ಯಾರು? ಎಲ್ಲಿದ್ದಾಳೆ? ನಾರಾಯಣಮ್ಮ, ನನ್ ಕಲ್ಯಾಣಿ ಎಲ್ಲಿದ್ದಾಳೆ ಹೇಳು? ನನ್ ಕಲ್ಯಾಣಿ ಎಲ್ಲಿದ್ದಾಳೆ? ಈ ಊರಲ್ಲೇ ಇದ್ದಾಳ? ಎಲ್ಲಿದ್ದಾಳೆ ಅಂತ ನಿನಗೆ ಗೊತ್ತಾ? ಮಾತಾಡಿ, ಎಲ್ಲಿದ್ದಾಳೆ? ನನ್ನ ಮಗಳು ಎಲ್ಲಿದ್ದಾಳೆ? ಹೇಳು ಹೇಳು. ಹೇಳಮ್ಮ, ಹೇಳು, ಎಲ್ಲಿದ್ದಾಳೆ ಅವಳು? ಹೇಳು ನಾರಾಯಣಮ್ಮ, ಬೇಗ ಹೇಳು. ಗೊತ್ತಮ್ಮ, ನಿಮ್ ಕಲ್ಯಾಣಿ ಬೇರೆ ಯಾರು ಅಲ್ಲ. ಹೇಳು ನಾರಾಯಣಮ್ಮ, ಯಾರ್ ನನ್ನ ಮಗಳು? ಹೇಳಮ್ಮ. ನಿಮ್ ಕಲ್ಯಾಣಿ ಎಲ್ಲೋ ಇಲ್ಲ ಅಮ್ಮ. ಅವಳು ಹುಟ್ಟಿದ್ಮೇಲೆ
ಇವತ್ತು ನಿನ್ ಕೊನೆ ದಿನ ಕಣೆ. ಗೋದಾವರಿ ನದಿಲಿ ಅಲ್ಲಿ ನನ್ನ ಮಗು ಸತ್ತು ನಾನ್ ನೋವು ಪಡ್ತಿರುವಾಗ ಒಂದ್ ಅಳು ಕೇಳಿಸ್ತು. ಹೇಳು ನಾರಾಯಣಮ್ಮ, ಬೇಗ ಹೇಳು. ಆ ಅಳು ಯಾರ್ದು ಅಂತ ನೋಡಿದ್ರೆ ಅದು ಅದು ಎಲ್ಲಿದ್ದಾಳೆ? ಅಯ್ಯೋ, ನಾರಾಯಣಮ್ಮ, ನಾರಾಯಣಮ್ಮ. ಶಿವ! ನಾರಾಯಣಮ್ಮ, ಅಯ್ಯೋ! ನಾರಾಯಣಮ್ಮ, ಅಯ್ಯೋ! ನಾರಾಯಣಮ್ಮ! ಅಮ್ಮ 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 ಏನಾಯ್ತಮ್ಮ? ಅಯ್ಯೋ! ಏನಾಯ್ತು ನಾರಾಯಣಮ್ಮ! ಅಜ್ಜಿ, ಅಮ್ಮಂಗೆ ಏನಾಯ್ತು? ಯಾರದು? ಯಾರು? ಹೇಯ್, ಯಾರು ಇಲ್ವಲ್ಲ ಮತ್ತೆ? ಏನ್ ನೋಡ್ತಾ ಇದೀಯಾ? ನಡಿ. ಕಾನ್ಸ್ಟೇಬಲ್ಸ್, ಗನ್ಯಾಕಿಲ್ಲಿದೆ? ಮತ್ತಿಲ್ಲಿ ಯಾರು ಇಲ್ವಲ್ಲ? ಕಾವೇರಿ ಅಮ್ಮ! ನಾರಾಯಣಮ್ಮ, ಅಯ್ಯೋ ನಾರಾಯಣಮ್ಮ! 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 ಅಮ್ಮ ಅಮ್ಮ ನಾರಾಯಣಮ್ಮ! 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 ಅಮ್ಮ ನಾರಾಯಣಮ್ಮ! ನಾರಾಯಣಮ್ಮ! ಅಯ್ಯೋ, ಆಂಟಿ, ಇವ್ರಿಗೆ ಯಾರು ಶೂಟ್ ಮಾಡಿರೋದು? ಕೊಲೆಗಾರ ಯಾರು ಅಂತ ನೋಡಿದ್ರಾ? ಎಲ್ಲೆಲ್ಲಿ ಯಾಕೆ ನೋಡ್ತೀರಾ? ಮರ್ಡರ್ ಮಾಡಿರೋನು ಇಲ್ಲೇ ಇರ್ಬೇಕಾದ್ರೆ. ಇಲ್ಲೇ ಇದ್ದಾರಾ? ಹೌದೇಸೈ ಅವರೇ, ಅಲ್ಲಿ ನೋಡಿ, ಆ ಶಿವದೇವನೇ ನಾರಾಯಣಮ್ಮನ್ನ ಸಾಯಿಸಿರೋದು. ಅವನ ಕೈಯಲ್ಲಿ ನೋಡಿ, ಗನ್ ಬೇರೆ ಇದೆ. ಇದಕ್ಕಿಂತ ನಿಮಗೆ ಸಾಕ್ಷಿ ಬೇಕೇನ್ರಿ? ನಾನ್ ಸಾಯಿಸಿದ್ನಾ? ಆ ಮಾತಾಡಿದ್ರೆ ನಿನ್ನನ್ನು ಸಾಯಿಸ್ಬಿಡ್ತೀನಿ. ಇದರಲ್ಲಿ ನಿನ್ನನ್ನೇ ಸುಟ್ಬಿಡ್ತೀನಿ ನಾನು. ನೋಡಿದ್ರ, ನಿಮ್ ಕಣ್ ಮುಂದೆ ನನ್ನ ಸುಡ್ತೀನಿ ಅಂತಿದ್ದಾನೆ. ಬೇಗ ಇವನ್ನ ಅರೆಸ್ಟ್ ಮಾಡಿ ಸರ್. ಶಿವದೇವ! ಅಯ್ಯೋ! ಸರ್, ಸಾಯಿಸಿದ್ದು ನಮ್ಮಪ್ಪ ಅಲ್ಲ ಸರ್. ನಾನ್ ಸಾಯಿಸ್ಲಿಲ್ಲ. ನೋಡಿ, ಇವ್ರ ಕೈಯಲ್ಲಿ ಗನ್ನಿದೆ. ಇಲ್ಲಿ ನಮಗೆ ಸಿಕ್ಕಿರೋ ಸಾಕ್ಷಿನ ನೋಡ್ತಾ ಇದ್ರೆ ಇವನ್ನ ರಿಮಾಂಡ್ ಕರ್ಕೊಂಡು ಹೋಗ್ಬೇಕು ಅಂತ ಅನಿಸ್ತಾ ಇದೆ. ನೀವೇನೇ ಮಾತಾಡೋದಿದ್ರು ಕೋರ್ಟಲ್ಲಿ ಬಂದು ಮಾತಾಡಿ. ಸರ್, ಅದಲ್ಲ. ಅಲ್ಲ ಸರ್, ನೀವು ಕಾನ್ಸ್ಟೇಬಲ್ಸ್ ಮಾಡಿಲ್ಲ. ಕರ್ಕೊಂಡು ಹೋಗಿ. ಅಯ್ಯೋ, ಶಿವ! ಯಾಕೆ ಕಾವೇರಿ ಅಮ್ಮ? ಅಯ್ಯೋ, ಅಯ್ಯೋ! ನಾನೇನ್ ಮಾಡ್ಲಿಲ್ಲ. ಇನ್ಸ್ಪೆಕ್ಟರ್, ನನ್ನನ್ನ ನನ್ ಮಗ ಬಿಟ್ಬಿಡಿ. ಯಾವ ಅಮ್ಮ ತಪ್ಪು ಮಾಡಿಲ್ಲ. ಕರ್ಕೊಂಡು ಹೋಗ್ತಿದ್ದಾರೆ. ಅಯ್ಯೋ! ನಾರಾಯಣಮ್ಮ! ನಾರಾಯಣಮ್ಮ! ಅಮ್ಮ, ಎದ್ದೇಳಮ್ಮ. ನಾನ್ ಸಮಯಕ್ಕೆ ಸರಿಯಾಗಿ ಬಂದಿದ್ದು ಒಳ್ಳೇದಾಯ್ತು. ಇಲ್ಲಾಂದ್ರೆ ಕಾವೇರಿನಿ ಕಲ್ಯಾಣಿ ಅಂತ ನಿನಗೆ ಗೊತ್ತಾಗಿರೋದು. ಅಳಬೇಡ ಕಾವೇರಿ. ನನ್ನ ಕೈಯಲ್ಲೇ ನಮ್ಮಮ್ಮನ ಪ್ರಾಣ ಹೋಗ್ತಿರುವಾಗ ನನ್ನ ಕೈಲಿ ಏನೂ ಮಾಡಕ್ಕಾಗ್ಲಿಲ್ಲ. ಸ್ಟೇಷನ್ ಅಲ್ಲಿ ಅಪಾಯ ಇದೆ ಅಂತ ಗೊತ್ತಾದ್ಮೇಲೆ ನಾವು ಹುಷಾರಾಗಿರ್ಬೇಕಾಗಿತ್ತು. ಮೃತ್ಯು ಹೇಗ್ ಬರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲಮ್ಮ. ಇದೆಲ್ಲ ನಿನ್ನಿಂದನೇ ಆಗಿದ್ದು.
ನಾರಾಯಣಮ್ಮ ಮನೇಲಿ ಇದ್ದಾಳ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳಿದ್ರಿ. ಆಗ್ಲೇ ನಿಜ ಹೇಳಿದಿದ್ರೆ ನಿಮ್ಮಮ್ಮ ಬದುಕ್ತಾ ಇದ್ಲು, ಶಿವದೇವ ಅವರು ಅರೆಸ್ಟು ಆಗ್ತಾ ಇರ್ಲಿಲ್ಲ. ಮಾಡೋದ್ನೆಲ್ಲ ಮಾಡಿ ಇವಾಗ ಹತ್ರ ಏನ್ ಸಿಗತ್ತೆ? ನಾರಾಯಣಮ್ಮನ ಹುಡುಕೊಂಡು ಪೊಲೀಸ್ನವ್ರು ಬಂದಿದ್ರು. ಅವಾಗ ನಿಜ ಹೇಳಿದಿದ್ರೆ ಅವಳ ಪ್ರಾಣಕ್ಕೆ ಅಪಾಯ ಅನ್ಕೊಂಡ್ವಿ. ಅದಕ್ಕೆ ಕಾವೇರಿ ಮಾತ್ರ ಅಲ್ಲ, ನಾನು ಸತ್ಯ ಹೇಳ್ದೆ ಮುಚ್ಚಿಟ್ಬಿಟ್ಟೆ. ಆದ್ರೆ ಆ ಒಂದು ಸುಳ್ಳಿಂದ ಏನೆಲ್ಲ ಅನಾಹುತ ಆಯ್ತು ನೋಡಿದ್ರಲ್ಲ. ಇದಕ್ಕೆಲ್ಲ ಕಾರಣ ನಾವ್ ಹೇಳಿದ ಸುಳ್ಳಲ್ಲ, ಅಗ್ನಿದೇವ. ನಾರಾಯಣಮ್ಮನ್ನ ಜೈಲಲ್ಲೇ ಸಾಯಿಸ್ಬೇಕು ಅನ್ಕೊಂಡ. ತಪ್ಪಿಸ್ಕೊಂಡ್ಲು ಅಂತ ಗೊತ್ತಾಗಿ ನೇರವಾಗಿ ಮನೆಗೆ ಬಂದ. ನಾರಾಯಣಮ್ಮನ್ ಶೂಟ್ ಮಾಡಿ ಆ ಆರೋಪನ ನನ್ನ ಮಗನ್ ಮೇಲೆ ಹಾಕ್ದ. ಅಮ್ಮ ಎದ್ದಳು. ಕಾವೇರಿ, ಹೋದ ಮನುಷ್ಯರನ್ನ ಕಳೆದು ಹೋದ ಸಮಯನ ಮತ್ತೆ ತರಕ್ಕಾಗಲ್ಲಮ್ಮ. ಇದು ದುಃಖ ಪಡೋ ಸಮಯ ಅಲ್ಲ. ನಮ್ ಕಣ್ಣೀರಿಗೂ ಕಷ್ಟಕ್ಕೂ ಕಾರಣ ಆಗಿರೋರ್ನ ತುಳಿದು ಹಾಕ್ಬೇಕು. ಇಷ್ಟು ದಿನ ಅಗ್ನಿದೇವನ್ ಕುಟುಂಬ ಮಾಡಿರೋ ಮೋಸಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಬದುಕಿರೋಷ್ಟು ಕಾಲ ತಪ್ಪು ಮಾಡೋದಷ್ಟೇ ಅಲ್ಲ, ಅಂಥ ಆಲೋಚನೆ ಬಂದ್ರೂ ಸಹ ಅವ್ರು ಭಯ ಪಡ್ಬೇಕು. ಭಯ ಪಡೋದಷ್ಟೇ ಅಲ್ಲ ಅಜ್ಜಿ, ಜೀವನ ಪೂರ್ತಿ ಮಾಡಿರೋ ಕೆಲ್ಸಕ್ಕೆ ನರಳಿ ನರಳಿ ಸಾಯ್ಬೇಕು. ನಮ್ಮಮ್ಮನ್ ಸಾಯಿಸಿದ ಅಗ್ನಿದೇವ್ರ ಕುಟುಂಬನ ಜೈಲಿಗೆ ಕಳ್ಸೋವರೆಗೂ ನಾನ್ ಸುಮ್ನೆ ಇರಲ್ಲ. ಕಾವೇರಿ, ಈ ವಿಷಯದಲ್ಲಿ ನಿನ್ಗೇನೇ ಸಹಾಯ ಬೇಕಾದ್ರೂ ನಾನ್ ಮಾಡ್ತೀನಿ. ವಕೀಲ್ ಸಾಹೇಬ್ರೆ, ಸಹಾಯ ಮಾಡ್ಬೇಕು ಅಂತಿದ್ರೆ ವಾದ ವಿವಾದ ಇಲ್ಲಿ ಮಾಡೋದಲ್ಲ, ನಾವು ರಾಜ್ ಮಹಲ್ಗೆ ಹೋಗ್ಲೇಬೇಕು. ಬನ್ನಿ ಅಜ್ಜಿ. ಪೃಥ್ವಿ, ನಿನಗೆ ಯಾಕೋ ಈ ಜಗಳ ಎಲ್ಲ? ನನಗೇನಕ್ಕ, ಸತ್ಯನ ನ್ಯಾಯನ ಗೌರವಿಸೋ ಲಾಯರ್ ಆಗಿ ನನ್ನ ಕಣ್ಮುಂದೆ ಅನ್ಯಾಯ ನಡೀತಾ ಇದ್ರೆ ಕೈಲಾಗದೇ ಇರೋ ಥರ ಸುಮ್ಮನಿರೋ ಅಂತ್ಯಾ? ಅದೇನೇ ಇರ್ಲಿ, ಕೋರ್ಟಲ್ಲಿ ನೋಡ್ಕೋ. ಅದನ್ ಬಿಟ್ಟು ಈ ವಿಷಯದಲ್ಲಿ ಮಾತ್ರ ಡೈರೆಕ್ಟ್ ಆಗಿ ನಿನ್ ತಲೆ ಹಾಕ್ಬೇಡ ಕಣೋ. ಒಬ್ರು ಪ್ರಾಣ ತೆಗಿಯಕ್ಕೂ ಹಿಂಜರಿಯೋದಿಲ್ಲ, ಅಂತವ್ರ ತಂಟೆಗೆ ನೀನ್ ಹೋಗ್ಬೇಡ. ಅಮ್ಮ, ನಾನು ಕಾವೇರಿ ಜೊತೆಗೆ ಹೋಗ್ತಾ ಇದ್ದೀನಿ. ಅವ್ರ ಕಡೆ ನ್ಯಾಯ ಇದೆ, ಅದಕ್ಕೆ ಅವ್ರ ಜೊತೆಗೆ ನಿಲ್ತೀನಿ. ಪೃಥ್ವಿ, ನಿನ್ ಮಾತ್ ಸರಿನೇ. ನಿಮ್ಮ ಅಮ್ಮನ ನೋವು ಅರ್ಥ ಮಾಡ್ಕೊಳಲ್ವಾ? ಅಷ್ಟಕ್ಕೂ ನನಗೆ ಈ ಮನೆಯಲ್ಲಿ ಈ ಊರಲ್ಲಿ ಇರೋಕ್ಕೂ ಇಷ್ಟ ಇಲ್ಲ. ನಿಮ್ಮ ಅಪ್ಪನ ಜೊತೆ ಮಾತಾಡಿ ನಾವಿಲ್ಲಿಂದ ಹೋಗೋಣ, ಎಲ್ರಿಂದ ದೂರ ಹೋಗೋಣ, ಯಾವುದೇ ರೀತಿ ಜಗಳ ಇಲ್ಲದೆ ನೆಮ್ಮದಿಯಿಂದ ಬದುಕೋಣ. ಅಮ್ಮ, ಏನಾಯ್ತಮ್ಮ ನಿನಗೆ? ಯಾಕೆ ಹಾಗೆ ಮಾತಾಡ್ತಾ ಇದೆಯಾ? ನಿನ್ನೆ ರಾತ್ರಿ ಒಂದು ಕೆಟ್ಟ ಕನಸು ಬಿತ್ತು. ನೀನ್ ನನ್ನಿಂದ ದೂರ ಆಗೋ ಥರ, ನನ್ನ ಕಣ್ಮುಂದೆ ಇರುವಾಗಲೇ ಮಾಯ ಆಗೋ ಥರ. ಅದನ್ನ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಕಣೋ. ಆ ಭಯದಿಂದನೇ ಈ ರೀತಿ ಹೇಳ್ತಾ ಇರೋದು. ಅಮ್ಮ, ನಿನ್ನೆ ನೈಟ್ ಮನೇಲಿ ನಡೆದಿರೋ ಘಟನೆಗಳನ್ನ ನೋಡಿದ್ಮೇಲೆ ಅಂಥ ಕನಸುಗಳೇ ಬರೋದು. ಅದನ್ನ ನೆನೆಸ್ಕೊಂಡು ಯಾಕಮ್ಮ ನೋವು ಪಡ್ತೀಯಾ? ನನ್ಗೇನು ಆಗಲ್ಲ, ನಾವು ಯಾವಾಗಲೂ ಜೊತೆಗೇ ಇರ್ತೀವಿ. ನೀನು ಸುಮ್ಮನೆ ಟೆನ್ಷನ್ ತಗೋಬೇಡ. ನಾನು ಕಾವೇರಿ ಜೊತೆಗೆ ಹೋಗಿ ಬರ್ತೀನಿ, ನೀನು ಧೈರ್ಯವಾಗಿರಮ್ಮ. ರಾಜಮಾತೆ, ಬನ್ನಿ ನಾವು ಹೋಗೋಣ. ನಾರಾಯಣಮ್ಮನ್ ಬಾಯಿಂದ ಸತ್ಯ ಹೊರಗಡೆ ಬರ್ದೇ ಇರೋ ಥರ ಮಾಡ್ತೀನಿ ಅಂತ ಹೇಳಿ ಸತ್ಯ ಹೇಳೋ ಥರ ಮಾಡ್ಬಿಟ್ರಿ. ಆ ಮಹಾದೇವಿ ನಮ್ ಪ್ರಾಣ ತೆಗೆಯೋದಕ್ಕೆ ಅದೊಂದು ವಿಷಯ ಸಾಕಾಗಲ್ವಾ? ಅವ್ರಿಗಿದ್ದಿದ್ದು ಅವಳೊಬ್ಳೆ ಸಾಕ್ಷಿ. ನಿಮ್ಮಪ್ಪ ಅವಳನ್ನ ಸಾಯಿಸಿದಕ್ಕೆ ಆ ಕಾವೇರಿನೇ ಕಲ್ಯಾಣಿ ಅನ್ನೋ ವಿಷಯ ಯಾರಿಗೂ ಗೊತ್ತಿಲ್ಲ. ನಿಮ್ಮಿಬ್ಬರಿಗೂ ಏನಾಗಿದೆ, ಏನ್ ಯೋಚನೆ ಮಾಡ್ತಿದ್ದೀರಾ ಅಂತ ನಿಮಗಾದ್ರೂ ಗೊತ್ತಾಗ್ತಿದ್ಯಾ?
ಇಷ್ಟು ದಿನ ನಾವ್ ಆಡಿದ್ದೆಲ್ಲ ನಾಟಕನೂ ಆ ಮಹಾದೇವಿಗೆ ಗೊತ್ತಾಗೋಗಿದೆ. ಈಗ ಮುದುಕಿಗಿರೋ ಕೋಪದಲ್ಲಿ ಎಲ್ಲ ವಿಷಯ ಏನಾದ್ರೂ ಗೊತ್ತಾದ್ರೆ ಹಸ್ಕೊಂಡಿರೋ ಹುಲಿ ತರ ನಮ್ಮನ್ನ ಕೊಂದು ಹಾಕ್ಬಿಡ್ತಾಳೆ. ಬುಸ್ಕುಟ್ಟೋ ಹಾವಿನ ಕೋಪಕ್ಕೆ ಗುಹೆಯಿಂದ ಹೊರಗೆ ಬಂದಿರೋ ಹುಲಿ ಗರ್ಜನೆಗೂ ಭಯ ಪಡೋ ಅವಶ್ಯಕತೆ ಇಲ್ಲ. ಮಗ ಜೈಲಲ್ಲಿದ್ದಾನೆ, ಕನಿಷ್ಠ ಪಕ್ಷ ಇರೋದಕ್ಕೆ ಮನೇನೂ ಇಲ್ಲ. ಲಕ್ಷ್ಮಿ ಹೇಗೂ ನಮಗೆ ಸಪೋರ್ಟ್ ಮಾಡ್ತಿರೋ ಕಾರಣಕ್ಕೆ ದೊಡ್ಡಮ್ಮನ ಹೇಗೆ ಕಂಟ್ರೋಲಲ್ಲಿಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಕಲ್ಯಾಣಿ ಅಲ್ಲ ಅಂತ ನಾರಾಯಣಮ್ಮ ಹೇಳಿದ್ಲು, ಆದರೆ ಅದನ್ನು ನಿರೂಪಿಸೋ ಆಧಾರ ಅವ್ರ ಹತ್ರ ಒಂದೂ ಇಲ್ಲ. ಅದಕ್ಕೆ ಆ ಮುದುಕಿಯಲ್ಲಿ ಎದೆ ಒಡ್ಕೊಂಡು ಅಳಬೇಕೇ ವಿನಃ ಎಷ್ಟೇ ಕೂಗಾಡಿದ್ರೂ ಲಾಭ ಇಲ್ಲ. ನಾವು ಭಯ ಪಡೋ ಅಂಥ ಅವಶ್ಯಕತೆನೇ ಇಲ್ಲ. ನಂಗೆ ಹೊಡಿತೀಯಾ? ಹೊಡೆಯೋದಷ್ಟೇ ಅಲ್ಲ, ನಮ್ಮಮ್ಮನ ಸಾವಕ್ಕೆ ಕಾರಣ ಆಗಿರೋ ನಿಮ್ಮನ್ನ ಸಾಯಿಸಿದ್ರು ಪಾಪ ಸುತ್ಕೊಳ್ಳಲ್ಲ. ನಿಮ್ಮಮ್ಮನ್ನ ನಾವೇನಕ್ಕೆ ಸಾಯಿಸ್ತೀವಿ? ನಿಮ್ಮಮ್ಮನ ಸಾಯಿಸಿದ್ದು ಶಿವದೇವಣ್ಣ ಅಲ್ವಾ? ಮುಚ್ಚು ಬಾಯಿ. ಇನ್ನೊಂದು ಮಾತಾಡ್ದೆ ಅಂದ್ರೆ ನಿಂತಿರೋ ಜಾಗದಲ್ಲೇ ಸೀಳ್ಬಿಡ್ತೀನಿ. ಏಯ್, ನಾಯಿನ್ ತಗೊಂಡ್ ಬಂದು ಬಂಗಾರದ ಸಿಂಹಾಸನದ ಮೇಲೆ ಕೂರ್ಸದ್ನಲ್ಲೇ. ಚಿಚಿ, ಎಷ್ಟು ನಂಬಿದ್ದೆ ನಿಮ್ಮನ್ನೆಲ್ಲ. ನಿಜವಾಗ್ಲೂ ನೀನೇ ನನ್ನ ಮನೆ ವಾರಸ್ದಾರಳು ಅನ್ಕೊಂಡು ಎಷ್ಟು ಮರ್ಯಾದೆ ಕೊಟ್ಟೆ ನಿನ್ಗೆ. ಆದ್ರೆ ನೀವೆಲ್ಲ ಸೇರಿ ನಮ್ಮನ್ನೇ ಮನೆಯಿಂದ ಆಚೆ ಹಾಕಿದ್ರಿ, ನಮಗ್ ದಿಕ್ಕಿಲ್ದಂಗ್ ಮಾಡಿದ್ರಿ. ಪಾಪ ಏನು ಗೊತ್ತಿಲ್ದಿರೋ ನಮ್ಮಮ್ಮನ್ನ ಯಾಕೆ ಸಾಯಿಸಿದ್ರಿ? ಅಂದ್ರೆ ನೀವ್ ಮಾಡಿರೋ ಅನ್ಯಾಯ ಯಾವತ್ಗೂ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಅನ್ಕೊಂಡ್ರಾ? ನಿಜನ ಮುಚ್ಚಿಡೋದು ಅಷ್ಟು ಸುಲಭ ಅಂತ ಅನ್ಕೊಂಡ್ರಾ? ಯಾವುದು ನಿಜ ಯಾವುದು ಸುಳ್ಳು? ಸಾಯ್ಬೇಕಾದ್ರೆ ಏನೋ ಹೇಳಿದ್ಲು ಅಂತ ನೀವು ನನ್ನ ಮೇಲೆ ಎಗರಾಡ್ತಿದ್ದೀರಲ್ಲ. ಏನ್ ದೊಡ್ಡಮ್ಮ ಅವ್ರೆ, ದೊಡ್ಡವ್ರು ನೀವು. ಪಕ್ಕದಲ್ಲೇ ಇದ್ದು ಅವಳಿಗೆ ಸಂಸ್ಕಾರ ಹೇಳ್ಕೊಡದೇ ಇದ್ರೆ ಹೇಗೆ? ಪಾಪ ಮಾಡ್ದವ್ರ ಮುಂದೆ ಸಂಸ್ಕಾರದಿಂದ ಇರೋದಲ್ಲ, ಬುದ್ಧಿ ಕಲ್ಸಕ್ ಬಂದಿದ್ದೀನಿ. ಯಾವ ಪಾಪ? ಅಷ್ಟಕ್ಕೂ ನಾವೇನ್ ಮಾಡಿದ್ವಿ? ಇಷ್ಟೆಲ್ಲ ಆದ್ಮೇಲೂ ಏನ್ ಮಾಡಿದ್ವಿ ಅಂತ ಕೇಳ್ತಿದ್ಯಲ್ಲ ನಾಚಿಕೆ ಇಲ್ದಂಗೆ. ಇಷ್ಟು ದಿವಸ ಮಯೂರಿನ ಕಲ್ಯಾಣಿ ಅಂತ ನಮ್ಮನ್ನ ನಂಬಿಸಿದ್ದು ತಪ್ಪಲ್ವಾ? ಅಲ್ಲ, ಯಾಕಂದ್ರೆ ನಿಮ್ಮ ಮಾತಿಗೆ ಆಕ್ಚುಲಿ ಅರ್ಥನೇ ಇಲ್ಲ. ಇವಳು ಕಲ್ಯಾಣಿ ಅಲ್ಲ ಮಯೂರಿ ಅಂತ ನೀವ್ ಹೇಳ್ತಿದ್ದೀರಾ. ಅದು ಸುಳ್ಳು. ಅವಳು ಮಯೂರಿ ಅಲ್ಲ ಕಲ್ಯಾಣಿ ಅಂತ ನಾನು ಹೇಳ್ತಿದ್ದೀನಿ. ಅಲ್ಲ ಅಂತ ನೀವು ನಿರೂಪಿಸ್ತೀರಾ? ಕೆನ್ನೆಗ್ ಬಾರ್ಸಿದ್ರೆ ನಿಜ ಏನು ಅಂತ ನೀವೇ ಬಾಯ್ಬಿಡ್ತೀರಾ. ಒಂದ್ಸಲಿ ಆಗಿದ್ದಕ್ಕೆ ಸುಮ್ಮನೆ ಇದ್ದೀನಿ. ಇನ್ನೊಂದ್ಸಲ ಕೈ ಏನಾದರೂ ಎತ್ತಿದ್ರೆ ಲೀಗಲ್ ಆಗಿ ಆಕ್ಷನ್ ತಗೋತೀನಿ. ದೊಡ್ಡಮ್ಮ, ಆವೇಶದಲ್ಲಿ ನೀವು ಮರ್ತೋಗಿದ್ದೀರಾ ಅನ್ಸತ್ತೆ. ಅವತ್ತು ನೀವು ಸಿಗ್ನೇಚರ್ ಹಾಕಿರೋ ಪೇಪರ್ಸ್ ಇನ್ನೂ ನಮ್ಮ ಹತ್ರನೇ ಇದೆ. ಅದೊಂದು ಡಾಕ್ಯುಮೆಂಟ್ ಸಾಕು ನೀವು ನಮ್ಮ ಹತ್ರನೂ ಬರದೇ ಇರೋ ಥರ ಮಾಡೋದಿಕ್ಕೆ. ಆ ಡಾಕ್ಯುಮೆಂಟ್ ಇದೆನಾ? ಅದು ಆ ಡಾಕ್ಯುಮೆಂಟ್ಸ್ ನಿಮ್ಮ ಕೈಗೆ ಹೇಗೆ ಬಂತು? ನಿನ್ ಕಂತ್ರಿ ಬುದ್ಧಿ ಗೊತ್ತಿರೋದ್ರಿಂದ ನಮ್ ಹುಷಾರಲ್ಲಿ ನಾವಿದ್ವಿ. ಇದ್ದಿದ್ ಒಂದ್ ಸಾಕ್ಷಿನ ಸಾಯಿಸಿದ್ವಿ ಅನ್ನೋ ಸಂತೋಷದಲ್ಲಿ ರಾತ್ರಿ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಿದ್ರಿ. ಅದಕ್ಕೆ ಏನಾಯ್ತೋ ಹೇಗ್ ನಡೀತು ಅಂತಾನೂ ಗೊತ್ತಾಗ್ಲಿಲ್ಲ. ನಿನ್ನೆ ರಾತ್ರಿ ನಾವು ಬಂದು ಈ ಪೇಪರ್ನ ಎತ್ಕೊಂಡು ಹೋದ್ವಿ. ಮೋಸ, ದಗೆ, ನನ್ನ ಮನೆಯಲ್ಲೇ ಕಳ್ತನ ಮಾಡಿರೋದಲ್ದೆ
ಧೈರ್ಯವಾಗಿ ನನ್ ಮುಂದೆನೆ ಕಳ್ತನ ಮಾಡಿದೀವಿ ಅಂತ ಹೇಳ್ತಿದ್ದೀರಾ? ನಿನ್ನ ಮನೆನಾ? ಇದು ನಿನ್ನ ಮನೆ ಹೇಗೋ ಆಗತ್ತೆ? ಹ, ಈ ಡಾಕ್ಯುಮೆಂಟ್ಸ್ ಇದೆ ಅಂತ ತಾನೆ ಇಲ್ಲಿವರೆಗೂ ನಿನ್ಗಿಷ್ಟ ಬಂದಂಗ ಆಡ್ದೆ ನೀನು. ಹೇಯ್, ನೀನ್ ಮಾಡಿರೋ ಮೋಸಕ್ಕೆ ದ್ರೋಹಕ್ಕೆ ಕೆನ್ನೆಗ್ ಬಾರ್ಸಿದ್ರೆ ಸಾಲ್ದು ಕಣೆ. ಮಾಡದೇ ಇರೋ ತಪ್ಪನ್ನ ನನ್ನ ಮಗನ ಮೇಲೆ ಹೊರಿಸಿ ಅವನನ್ನ ಜೈಲಿಗೆ ಹೋಗೋ ಹಾಗೆ ಮಾಡ್ದೆ. ಈಗ ನಿಮ್ಮನ್ನ ಎಲ್ರನ್ನೂ ಕೊಂದು ನಾನ್ ಜೈಲಿಗೆ ಹೋಗ್ತೀನಿ. ಅಜ್ಜಿ ಅಜ್ಜಿ ಬೇಡ ಅಜ್ಜಿ, ಅಜ್ಜಿ ಬಿಡಿ ಅಜ್ಜಿ ಬೇಡ. ಇಂಥ ಪಾಪಿಗಳನ್ನ ಸಾಯಿಸೋದು ಪಾಪನೇ. ನೀನ್ ಸುಮ್ನಿರು ಕಾವೇರಿ. ಇವ್ರಿನ್ನೆಷ್ಟು ಸಂಸಾರ ಹಾಳು ಮಾಡ್ತಾರೋ. ದುಷ್ಟ ಸಂಹಾರ ಯಾವತ್ತಿಗೂ ತಪ್ಪ ಅನ್ಸ್ಕೊಳಲ್ಲ ಕಾವೇರಿ, ಬಿಡು. ಬೇಡ ರಾಜಮಾತೆ, ಇವ್ರಿಗೆ ಕಾನೂನಿನ ಪ್ರಕಾರನೇ ಶಿಕ್ಷೆ ಆಗ್ಬೇಕು. ಅದಕ್ಕೆ ಪೊಲೀಸ್ನ ಕರ್ಕೊಂಡ್ಬಂದೆ. ಇಲ್ಲ ಪೃಥ್ವಿ, ಈ ಕೋಟೆಗೆ ಜಮೀನ್ದಾರ್ ತರ ಬದುಕಿರೋ ನನ್ನ ಮಗನ ದಿಕ್ಕಿಲ್ದವ್ರಂಗ್ ಮಾಡಿದ್ರು ಇವ್ರು. ಇವ್ರಿಗೆ ಸಾವೊಂದೇ ಸರಿಯಾದ ಶಿಕ್ಷೆ. ಸಾಯಿಸ್ಬಿಡ್ತೀನಿ. ಮಮ್ಮಿ ಬಿಟ್ಬಿಡಿ ಅತ್ತೆ,